ಹಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇದು ಹೇಗಿದ್ದೀರಾ? ಐ ಹೋಪ್ ಆಲ್ ಆಫ್ ಯು ಗುಡ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಇವಾಗ ರೈಸ್ಗೆ ಇಟ್ಕೊಂಡ್ಬಿಟ್ಟಿದ್ದೀನಿ, ಸಾಂಬಾರು ಕೂಡ ಇದೆ. ಈಗ ನಾನು ಬ್ರೇಕ್ಫಾಸ್ಟ್ಗೆ ಕರಿಬೇವು ಸೊಪ್ಪಿನ ಚಟ್ನಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಫಸ್ಟಿಗೆ ಕರಿಬೇವು ಸೊಪ್ಪಿನ ಚಟ್ನಿಗೆ ಸ್ವಲ್ಪ ಕಾಳುಗಳೆಲ್ಲ ಹುರ್ಕೊಳ್ಳೋಣ. ಈಗ ನಾನು ಉದ್ದಿನ ಬೇಳೆನ ಒಂದು 2 ಸ್ಪೂನಷ್ಟು ಹುರ್ಕೊತೀನಿ. ಸೊ ಮೊದಲಿಗೆ ಹಾಲು ಕಾಯ್ದಕ್ಕೆ ಇಟ್ಬಿಡ್ತೀನಿ. ಮಕ್ಕಳು ಸ್ನಾನಕ್ಕೆ ಹೋಗಿರೋ ಅಷ್ಟರಲ್ಲಿ ಹಾಲು ಕಾಯಿಸ್ಬಿಡ್ಲಿ ಅಂತ ಹಾಗೆ ಕಾಯಿ ಕೂಡ ರೆಡಿ ಆಗ್ತಾ ಇದೆ. ಇದು ಆ್ಯಕ್ಚುಲಿ ಎಣ್ಣೆ ಸೊಪ್ಪು ಸಲ ಕಿತ್ಕೊಂಡ್ಬಂದಿದ್ದು. ಎಣ್ಣೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿಗೆ. ಸ್ವಲ್ಪ ಎಲ್ಲ ಬೇಯಿಸ್ಕೊಂಡು ಸ್ವಲ್ಪ ಹೊತ್ತು ನೀರಲ್ಲಿ ಇಟ್ಬಿಡೋದು. ಇದು ಆ್ಯಕ್ಚುಲಿ ತುಂಬ ಎಣ್ಣೆ ಸೊಪ್ಪು ಆದರೂ ಈ ಚಟ್ನಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ. ಕೂಡ ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪ ಹಾರದಕ್ಕೆ ಇಟ್ಬಿಡ್ತೀನಿ. ಸ್ವಲ್ಪ ಹಾರ ಬೇಕಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇದಕ್ಕೆ ತೆಂಗಿನಕಾಯಿ, ಹುಣಸೆಹಣ್ಣು, ಆಯ್ತು. ಬಾ 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 ಕುಡ್ದ
ಸೊ ಬ್ರೇಕ್ಫಾಸ್ಟ್ ಅಂತೂ ಮಾಡಲ್ಲ ಇವಾಗ ಸದ್ಯಕ್ಕೆ. ಫಸ್ಟ್ ಮ್ಯಾಂಗೋ ತಿನ್ನಬೇಕು. ನನಗೆ ಬೆಳಗ್ಗೆ ನನ್ನ ಮಕ್ಕಳು ಬಾಕ್ಸಿಗೆ ಅಂತ ಹೇಳ್ಬಿಟ್ಟು ಕಟ್ ಮಾಡುವಾಗಲೇ ನನಗೆ ಫಸ್ಟ್ ತಿನ್ನಬೇಕು ಅನಿಸ್ತಾ ಇದ್ದು. ಸೊ ಅವರು ಹೊರಟ ಮೇಲೆ ಹಸ್ಬೆಂಡ್ ಕೂಡ ಆಫೀಸ್ಗೆ ಹೊರಟರು. ಸೊ ನಾನೀಗ ಮ್ಯಾಂಗೋ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮ್ಯಾಂಗೋ ಸೀಸನ್ ಇರೋವರೆಗೂ ಅಷ್ಟೇ ಮ್ಯಾಂಗೋ ಸಿಕ್ಕಿದಾಗ ಚೆನ್ನಾಗಿ ತಿನ್ಬಿಡಿ. ಸೊ ನಾನು ಇವಾಗ ಮ್ಯಾಂಗೋ ಫಸ್ಟ್ ತಿಂದ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೋತೀನಿ. ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿ ಹಾಗೆ ಕೆಳಗಡೆ ನಾನು ಇಲ್ಲೆಲ್ಲ ಇಟ್ಕೊಂಡಿರ್ತೀನಿ. ಎಲ್ಲ ನೆಲ ಕಸ ಎಲ್ಲ ಗುಡಿಸಿದೆಲ್ಲ ಒರೆಸ್ಕೋತೀನಿ. ಮೇಲ್ಗಡೆ ನನಗೆ ಇನ್ನೂ ಬ್ಯಾಲೆನ್ಸ್ ಇರುತ್ತೆ, ಬಾಕಿ ಕೆಲಸಗಳು ಹಾಗೆ ಇರುತ್ತೆ. ಸೊ ಫಸ್ಟ್ ಮೇಲ್ಗಡೆಯಿಂದ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಫಸ್ಟ್ ಮೇಲ್ಗಡೆ ಹೋಗ್ತೀನಿ. ನೆಕ್ಸ್ಟ್ ಅಲ್ಲಿ ರೂಮ್ಗಳೆಲ್ಲ ಕ್ಲೀನ್ ಮಾಡಿ ಎಲ್ಲ ನೆಲ ಎಲ್ಲ ಒರೆಸಾದ್ಮೇಲೆ ಹಾಗೆ ಬಟ್ಟೆಗಳೆಲ್ಲ ಮಿಷಿನ್ಗೆ ಹಾಕಿರ್ತೀನಿ. ಅದನ್ನು ಒಣಗಾಕಿ ಮತ್ತು ಒಣಗಿರೋ ಬಟ್ಟೆಗಳನ್ನ ತಂದು ಮಡಚಿಟ್ಬಿಟ್ರೆ ನನಗೆಲ್ಲ ಕೆಲಸಗಳು ಆನ್ ಟೈಮ್ ಮುಗಿದ್ಬಿಡ್ಬೇಕು. ಮುಗಿದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡೋಂಗಿರಬೇಕು. ಸೊ ನಾನು ಸ್ವಲ್ಪ ಅರ್ಲಿ ಮಾರ್ನಿಂಗೇ ಎದ್ದು ಪೂಜೆ ಮಾಡ್ಕೊತಾ ಇದ್ದೆ. ಬಟ್ ಈಗ ಹೆಂಗಿದೆ ಅಂದರೆ ವೆದರ್ ಬೆಳಗ್ಗೆ ಒಳ್ಳೆ ಜಡಿ ಮಳೆ ಥರ ಬರ್ತಾ ಇರುತ್ತಲ್ಲ, ಮತ್ತು ತುಂಬಾ ಕೋಲ್ಡ್ ಅನ್ನೋ ಥರ ಇದೆ. ಸೊ ನನಗೆ ಬೇಗ ಇಮಿಡಿಯೇಟ್ ತಲೆಬರ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಬೇಡ ಅಂತ ಹೇಳ್ಬಿಟ್ಟು ಈಗ ಬಿಸಿಲು ಹೋಗಿ ಸಡನ್ನಾಗಿ ಮಳೆ ಬಂದು ಬೇರೆ ವಾತಾವರಣ ಒಂಥರ ಚೇಂಜ್ ಆದಂಗೆ ಇದೆ. ಸಡನ್ನಾಗಿ ನನಗೆ ಎಫೆಕ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಇದು ಹೇಳೋದಕ್ಕೆ ಹೋಗ್ತಾರೆ. ನನಗೆ ಅರ್ಲಿ ಮಾರ್ನಿಂಗ್ಗೆ ಎದ್ಬಿಟ್ರೆ ಒಂಚೂರು ಕೆಲಸನೂ ಕಮ್ಮಿ ಆಗುತ್ತೆ. ನನಗೆ ಎಲ್ಲ ಕೆಲಸನೂ ಆರಾಮಾಗಿ ಮಾಡ್ಕೊಂಡು ಹೋಗ್ತೀನಿ. ಈಗ ಪೂಜೆ ಮಾಡಿಬಿಟ್ರೆ ಒಂದು ರೀತಿ ನನಗೂ ಖುಷಿ ಆಗಿಬಿಡುತ್ತೆ. ಸೊ ನನಗೇನಂದರೆ ಪೂಜೆ ಮುಗಿಯೋವರೆಗೂ ನನಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂದರೆ ನನಗೇನಿಲ್ಲ ಅಂದರೆ 11:30 ಹಿಂಗೆ ಆಗಿಬಿಡುತ್ತೆ. ಸೊ ಅರ್ಲಿ ಮಾರ್ನಿಂಗ್ಗೆ ಪೂಜೆ ಮಾಡಿಬಿಡ್ತೀನಿ. ಆಮೇಲೆ ಹಸ್ಬೆಂಡ್ ಆಫೀಸ್ಗೆ ಹೊರಡ್ತಿದ್ದಂಗೆ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊತೀನಿ. ಮನೆ ಕ್ಲೀನಿಂಗ್ ಎಲ್ಲ ಮುಗೀತು ಈಗ. ಸೊ ಈಗ ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಒಂದು ಮಾಡ್ಕೋಬೇಕು. ಇಷ್ಟು ಮಳೆ ಹೋಗ್ತಾ ಇದೆ ಅಂದ್ರೂ ಅಷ್ಟು ಶೆಕೆ, ತುಂಬಾ ಶೆಕೆ ಇದೆ. ಸೊ ಈಗೊಂದು ಪೂಜೆ ಒಂದು ಮಾಡಿದ್ರೆ ಇವತ್ತಿನ ಕೆಲಸ ಎಲ್ಲ ಮುಗಿಯುತ್ತೆ. ಸೊ ಮಕ್ಳು ಬರೋಷ್ಟು ನನಗೆ ಒಂದಾದರೆ ಮಾಡ್ಕೋತೀನಿ. ಇಲ್ಲಾಂದರೆ ನಾನು ಆ್ಯಕ್ಚುಲಿ 2:30 ಬ್ರೇಕ್ಫಾಸ್ಟ್ ಮಾಡ್ಕೋತೀನಲ್ಲ, ಸೊ ನನಗೆ ಬ್ಯಾಲೆನ್ಸ್ ಆಗುತ್ತೆ ಲಂಚ್ ಟೈಮ್ಗೂ. ಸೊ ಆದರೆ ಸಂಜೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಮಾಡ್ಕೊಬಿಡ್ತೀನಿ. ಇಲ್ಲಾಂದರೆ ಹಾಗೆ ಸುಮ್ಮನೆ ಹಾಕ್ಬಿಡ್ತೀನಿ.